ನಂತರದಲ್ಲಿ ನೂರಾರು ಶವಗಳ ಊತಟ ಪ್ರಕರಣದಲ್ಲಿ ಭೀಮಾ ತೋರಿಸಿರ್ತಕ್ಕಂಥ 13ನೇ ಜಾಗದಲ್ಲಿ ಇದು ಕೊನೆಯ ಜಾಗ ಇದೆ ನೋಡಿ. 13ನೇ ಜಾಗ. ಈ ಒಂದು 13ನೇ ಜಾಗ ಏನಿದೆ, ಈ 13ನೇ ಜಾಗದಲ್ಲಿ ಇರ್ತಕ್ಕಂಥದ್ದು ನೇತ್ರಾವತಿಯ ಸ್ನಾನಘಟ್ಟದಿಂದ ಮೇಲ್ಭಾಗದಲ್ಲೇ ಬರುವಂತಹ ಒಂದು ಜಾಗ ಪ್ರದೇಶ ಇದು ಏನಿದೆ ಒಂದು ಪ್ರದೇಶವಾಗಿದೆ. ಈ ಪ್ರದೇಶದಲ್ಲಿ ಆಗ್ತಕ್ಕಂಥದ್ದು ಇಲ್ಲಿ ಮೇಲ್ಗಡೆ ಆಗ್ತಕ್ಕಂಥದ್ದು ಕೂಡ ಕರೆಂಟ್ ವೈರು ಕೂಡ ಇದೆ, ಮತ್ತು ಇಲ್ಲಿ ಕಂಬಗಳು ಸಹ ಇದೆ. ಇಲ್ಲಿ ಈ ಒಂದು ಏನಿದೆ ಈ ಒಂದು ಪ್ರದೇಶದಲ್ಲಿ ಈ ಒಂದು ಕೆಂಪು ರಿಬ್ಬನ್ ಪಟ್ಟಿಯನ್ನು ಕಟ್ಟಿದ್ದಾರೆ. ಈ ಒಂದು ಕೆಂಪು ರಿಬ್ಬನ್ ಪಟ್ಟಿಯಿಂದ ಕೂಡ ಸಂಪೂರ್ಣವಾಗಿರ್ತಕ್ಕಂಥದ್ದು ಅದನ್ನು ಒಂದು ಬಿಗಿ ಭದ್ರತೆಯಲ್ಲಿ ಶೋಧ ಕಾರ್ಯ 1ರಿಂದಲೂ ಕೂಡ ಕನಿಷ್ಠ 12ರವರೆಗೂ ಕೂಡ ಅದನ್ನು ಇಲ್ಲಿ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಇವತ್ತು SIT ಅಧಿಕಾರಿಗಳು ಮತ್ತು ತಂಡದೊಂದಿಗೆ ಮತ್ತು ದೂರುದಾರ ಏನು ಈ ಒಂದು ಸ್ಥಳಕ್ಕೆ ಬರ್ತಕ್ಕಂಥದ್ದು ಬರುವಂಥ ಒಂದು ಸಮಯ ಕೂಡ ಆಗಿದೆ. ಯಾವ ಒಂದು ಸಮಯದಲ್ಲೂ ಕೂಡ ಬರ್ತಾರೆ ಅಂತ ಅದನ್ನು ಒಂದು ಅಂದಾಜು ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ಸ್ಥಳದಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯವನ್ನು ಮಾಡ್ತಾರೆ, ಅಥವಾ ಈ ಸ್ಥಳದಲ್ಲಿ ನಿಂತ್ಕೊಂಡು ಏನಾದರೂ ಕೂಡ ಭೀಮ ಮುಸುಕುದಾರಿ ಆಗ್ತಕ್ಕಂಥ ವ್ಯಕ್ತಿಯು ಏನಾದರೂ ಕೂಡ ಒಂದು ಟ್ವಿಸ್ಟನ್ನು ಕೊಡ್ತಾನೆ, ಈ ಒಂದು ಟ್ವಿಸ್ಟಲ್ಲಿ ಪ್ರಕಾರ ಯಾವ ರೀತಿ ಆಗ್ತಕ್ಕಂಥ ಒಂದು ಕೆಲಸ ಕಾರ್ಯ ಕೂಡ ಅವನ್ನ ಮಾಡ್ತಾನೆ, ಅಧಿಕಾರಿಗಳಿಗೆ ಯಾವ ರೀತಿ ಸಪೋರ್ಟನ್ನು ಮಾಡ್ತಾನೆ. ನಿನ್ನೆಯೂ ಕೂಡ ಸಹಿತವಾಗಿ ಪಾಯಿಂಟ್ ನಂಬರ್ 12ರ ಒಂದು ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ಶೋಧ ಕಾರ್ಯ ಅಂದರೆ ಅಗೆಯುವಂಥ ಸಂದರ್ಭದಲ್ಲಿ ಗುಂಡಿಯ ಮುಂದೆಯೇ ನಿಂತುಕೊಂಡು ಆ ಒಂದು ಕೆಲಸವನ್ನು ಈ ಭಾಗದಿಂದ ಆಗಿರಿ ಅಂತಕ್ಕಂಥದ್ದನ್ನು ಮತ್ತು ಚರ್ಚೆಯನ್ನು ಮಾಡಿಕೊಂಡು ಅಧಿಕಾರಿಗಳ ಹತ್ರ ಆ ಒಂದು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದ. ಇವತ್ತು ಕೂಡ ಅದೇ ರೀತಿ ಆಗ್ತಕ್ಕಂಥದ್ದು ಸನ್ನಿವೇಶಗಳು ಕಾಣಿಸ್ತಾ, ಅಥವಾ ಏನಾದರೂ ಭೀಮನಿಗೆ ಅನುಮಾನಗಳು ಬರ್ತಾವ, ಅಥವಾ ಏನಾದರೂ ಅಧಿಕಾರಿಗಳಿಗೆ ಅನುಮಾನಗಳು ಬರ್ತಾವ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ.